ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದಾಸ್ ನಟರಾಜಂಗೆ ಚಾಕು ನುಚ್ಚುತ್ತಾನೆ. ಆಗ ನಟರಾಜ್ ದಾಸ್ಗೆ ತುಳಿತಾನೆ, ಇನ್ನೊಬ್ಬನಿಗೆ ಹೊಡಿತಾನೆ. ಮತ್ತೆ ದಾಸ್ ಹೊಡೆಯೋಕ್ಕೆ ಬಂದಾಗ ಡ್ರೈವರ್ ಅವನ್ನ ತಡಿತಾನೆ. ಆಗ ಜನ ಸೇರ್ತಾರೆ. ಅಷ್ಟರಲ್ಲಿ ದಾಸ್ ಎಸ್ಕೇಪ್ ಆಗ್ತಾನೆ. ಅಂಕಲ್, ರಕ್ತ ಸುರಿತಾ ಇದೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂತಾಳೆ ಚಂದನ. ನನಗೇನು ಆಗಿಲ್ಲ ಬಿಡಮ್ಮ ಅಂತಾರೆ ನಟರಾಜ. ಬನ್ನಿ ಅಂಕಲ್ ಅಂತ ಚಂದನ ನಟರಾಜನ ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಕೈಗೆ ಬಟ್ಟೆಯಿಂದ ಕಟ್ತಾಳೆ. ತುಂಬ ನೋವಾಗ್ತಿದ್ಯಾ ಅಣ್ಣ, ಯಾವುದಾದ್ರೂ ಹಾಸ್ಪಿಟಲ್ ಇದ್ದರೆ ನಿಲ್ಲಿಸಿ ಅಂತಾಳೆ ಚಂದನ. ಏನಮ್ಮ ನೀನು, ನಾನು ಎಂತೆಂಥ ನೋವು ತಿಂದಿದ್ದೀನಿ ನಿನಗೆ ಗೊತ್ತಿಲ್ಲ. ನಿನ್ನ ಮಾವನಿಗೆ ಈ ನೋವು ಒಂದು ಲೆಕ್ಕನ ಅಂತಾರೆ ನಟರಾಜ. ಸಾರಿ ಅಂಕಲ್, ನನ್ನಿಂದಾನೇ ಇದೆಲ್ಲ ಆಗಿದ್ದು ಅಂತಾಳೆ ಚಂದನ. ಸುಮ್ಮನಿರಮ್ಮ, ನಿಂದೇನು ತಪ್ಪಿಲ್ಲ. ಅವನು ಯಾರಮ್ಮ ನಿನ್ನಣ್ಣ ಹಿಂಗಾಡ್ತಾನೆ? ಸ್ವಲ್ಪನಾದರೂ ಬುದ್ಧಿ ಇದೆಯಾ? ನೋಡಿದರೆ ಒಳ್ಳೆಯವನ ಥರ ಕಾಣ್ತಾನೆ. ಒಳ್ಳೆ ತಂಗಿ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಅವರಿಗೆ ನನ್ನ ತಂಗಿ ಥರ ತಂಗಿ ಸಿಗಬೇಕಾಗಿತ್ತು. ಕಾಲು ಕೆಳಗೆ ಹಾಕಿ ತುಳಿದು ಹಾಕ್ಬಿಡ್ತಿದ್ಲು ಅಂತಾರೆ ನಟರಾಜ. ಅಣ್ಣ, ಸ್ವಲ್ಪ ಬೇಗ ಹೋಗಿ ಹಾಸ್ಪಿಟಲ್ ಕಾಣಿದ ತಕ್ಷಣ ನಿಲ್ಲಿಸಿ ಪ್ಲೀಸ್ ಅಂತಾಳೆ ಚಂದನ. ನಿನ್ನ ಅಣ್ಣ ಅಂತ ಅವನ್ನ ಸುಮ್ಮನೆ ಬಿಟ್ಟಿದ್ದೀನಿ ಅಂತಾರೆ ನಟರಾಜ. ನಂತರ ಒಂದು ಹಾಸ್ಪಿಟ್ಲಿಗೆ ನಟರಾಜನ ಕರ್ಕೊಂಡು ಬರ್ತಾಳೆ ಚಂದನ. ಬಿಡಮ್ಮ, ಏನೂ ಆಗಿಲ್ಲ ಅಂತಾರೆ ನಟರಾಜ. ಆಗ ಡಾಕ್ಟರ್ ಬರ್ತಾರೆ. ಸರ್, ಇವ್ರ ಕೈಗೆ ಏಟಾಗಿ ತುಂಬ ಬ್ಲೀಡ್ ಆಗ್ತಿದೆ ನೋಡಿ ಪ್ಲೀಸ್ ಅಂತಾಳೆ ಚಂದನ. ನರ್ಸನ್ನು ಕರೀತಾರೆ. ಡಾಕ್ಟರ್, ಏನು ಮಾಡ್ಕೊಂಡ್ರಿ ಕೈಗೆ ಅಂತಾರೆ. ಅದು ನಾನು ಸರ್ಟಿಫಿಕೇಟ್ ಅಂತ ಚಂದನ ಹೇಳುವಾಗ, ಏನಿಲ್ಲ ಸರ್, ಮನೇಲಿ ಕೆಲಸ ಮಾಡುವಾಗ ಚಾಕು ಬಂದು ಕೈಗೆ ತಾಗ್ಬಿಡ್ತು ಅಂತ ದೊಡ್ಡ ಪೇಟೇನೂ ಆಗಿಲ್ಲ, ಸುಮ್ಮನೆ ಇವಳು ಟೆನ್ಷನ್ ಆಗ್ತಿದ್ದಾಳಷ್ಟೇ. ಸ್ವಲ್ಪ ಹತ್ತಿ ಡಿಟೈಲ್ ಕೊಡಿ, ನಾನೇ ಕ್ಲೀನ್ ಮಾಡ್ಕೋತೀನಿ, ನಿಮ್ಗೆ ಯಾಕೆ ತೊಂದರೆ ಅಂತಾರೆ ನಟರಾಜ. ಅಂಕಲ್, ದಯವಿಟ್ಟು ನೀವು ಸುಮ್ಮನಿರಿ, ಡಾಕ್ಟರ್ ನೀವು ಚೆಕ್ ಮಾಡಿ ಅಂತಾಳೆ ಚಂದನ. ಚಿಕ್ಕ ಗಾಯ ಅಂತ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲಿ ತೋರಿಸಿ, ಡೀಪಾಗಿ ಕಟ್ಟಾಗಿದೆ, ಬೇಗ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡ್ತೀರಾ. ಇವರಿಗೆ ಟಿಚ್ಸ್ನ ಹಾಕಿಸ್ಬೇಕು, ಡ್ರೆಸ್ಸಿಂಗ್ ರೂಮ್ಗೆ ಕರ್ಕೊಂಡು ಬನ್ನಿ ಅಂತಾರೆ ಡಾಕ್ಟರ್. ಇದೇನಪ್ಪ, ಲೈಫಲ್ಲಿ ಕೇಳ್ದಿರೋ ಶಬ್ದನೆಲ್ಲ ಹೇಳ್ತಿದ್ದಾರೆ ಇವರು. ಹೊಟ್ಟೆಗಿಟ್ಟೆ ಕೊಯ್ದು ಕಿಡ್ನಿ ಎತ್ಕೊಂಡು ಬಿಡ್ತಾರಾ ಏನು? ನಾನು ಎಲ್ಲಿಗೂ ಬರಲ್ಲ, ನನ್ನ ಬಿಟ್ಬಿಡಿ ಅಂತಾರೆ ನಟರಾಜ. ಅಂಕಲ್, ಏನೂ ಆಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ ಸರಿನಾ? ಅಣ್ಣ, ನೀವು ಒಳಗಡೆ ಹೋಗಿ ಇವ್ರ ಜೊತೆ ಅಂತ ಡ್ರೈವರ್ನ ಕಳಿಸ್ತಾಳೆ ಚಂದನ. ಆಗ ಇನ್ನೊಬ್ಬರು ಪೇಷಂಟ್ ಡೀಟೇಲ್ಸ್ ಕೊಡಬೇಕಿತ್ತು, ಸ್ವಲ್ಪ ಬನ್ನಿ, ಪೇಷಂಟ್ ನೇಮ್ ಹೇಳಿ ಅಂತಾರೆ. ನಟರಾಜ್ ಅಂತ ಹೇಳ್ತಾಳೆ ಚಂದನ. ವಯಸ್ಸು ಅಂತಾರೆ. 60 ಅಂತಾಳೆ ಚಂದನ. ಪೇಷಂಟ್ಗೆ ನೀವೇನಾಗಬೇಕು ಅಂತಾರೆ. ಅವರು ನಮ್ಮ ಮಾವ ಅಂತಾಳೆ ಚಂದನ. ಓಕೆ, ಇಲ್ಲೇ ವೆಯ್ಟ್ ಮಾಡಿ, ಡಾಕ್ಟರ್ ಬರ್ತಾರೆ ಅಂತ ಅವ್ರು ಹೋಗ್ತಾರೆ. ಆಗ ನಟರಾಜ, ಡ್ರೈವರ್ ಮತ್ತು ಡಾಕ್ಟರ್ ಬರ್ತಾರೆ. ಬ್ಯಾಂಡೇಜನ್ನು ಕೈಗೆ ಹಾಕಿರ್ತಾರೆ. ಚೂರಿ ತಾಗ್ದಾಗ ಅಥವಾ ಶಾರ್ಪ್ ಆಬ್ಜೆಕ್ಟ್ ಬಾಡಿಗೆ ತಾಗ್ದಾಗ ಚಿಕ್ಕ ಗಾಯ ಅಂತ ನೆಗ್ಲೆಕ್ಟ್ ಮಾಡಿಕೊಡ್ದು, ಮೊದಲು ಡಾಕ್ಟರ್ಗೆ ತೋರಿಸಿ ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕು. ನರಕ್ಕೆ ಏನಾದರೂ ಪೆಟ್ಟಾದರೆ ಜೀವಕ್ಕೆ ತೊಂದರೆ ಆಗುತ್ತೆ, ಗೊತ್ತಾಯ್ತಾ ಅಂತಾರೆ ಡಾಕ್ಟರ್. ಸರಿ ಡಾಕ್ಟರ್ ಅಂತಾರೆ ನಟರಾಜ್. ಡಾಕ್ಟರ್, ಈಗೇನು ತೊಂದರೆ ಇಲ್ಲ ಅಲ್ವಾ ಅಂತಾಳೆ ಚಂದನ. ಗಾಬರಿ ಆಗುವಂಥದ್ದೇನಿಲ್ಲ, ಸ್ವಲ್ಪ ರಕ್ತ ಹೋಗಿದೆ, ಡ್ರೆಸ್ಸಿಂಗ್ ಮಾಡಿದ್ದೀವಿ, ಟ್ಯಾಬ್ಲೆಟ್ ಬರ್ಕೊಡ್ತೀವಿ, ಕರೆಕ್ಟ್ ಟೈಮ್ಗೆ ಕೊಡಬೇಕು, ಓಕೆನಾ ಅಂತಾರೆ ಡಾಕ್ಟರ್. ಸರಿ ಡಾಕ್ಟರ್ ಅಂತಾಳೆ ಚಂದನ. 4-5 ದಿನದ ನಂತರ ಡ್ರೆಸ್ಸಿಂಗ್ ಬಿಚ್ಬೋದು ಅಂತಾರೆ ಡಾಕ್ಟರ್. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ನಾವಿನ್ನು ಬರ್ತೀವಿ ಅಂತಾಳೆ ಚಂದನ. ನಂತರ ಎಲ್ಲರೂ ಕಾರಲ್ಲಿ ಹೋಗುವಾಗ, ಅಂಕಲ್ ನೋವು ಹೇಗಿದೆ ಅಂತಾಳೆ ಚಂದನ. ಈ ಥರ ಸಾಂಗ್ ಕೇಳ್ತಿದ್ರೆ ನೋವು ಇಲ್ಲದೆ ಏನಾಗುತ್ತೆ ಅಂತಾರೆ ನಟರಾಜ್. ಟ್ಯಾಬ್ಲೆಟ್ ಕೊಡಲಾ ಅಂತಾಳೆ ಚಂದನ. ನೀವಿಬ್ಬರು ಸೇರಿ ನನ್ನ ಸಾಯಿಸೋವರೆಗೂ ನೆಮ್ಮದಿ ಇಲ್ಲ ಅನ್ಸತ್ತೆ ಅಲ್ವಾ ಅಂತಾರೆ ನಟರಾಜ. ಅಂಕಲ್, ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತಾಳೆ ಚಂದನ. ಮೊದಲು ಆ ಸಾಂಗ್ನ ಚೇಂಜ್ ಮಾಡಿಬಿಟ್ಟು ಮಾಡಯ್ಯ, ಒಂದು ನಮ್ಮ ಕಾಲದ ಸಾಂಗ್ ಇಲ್ಲ, ಹಗ್ಗು ಮಾಡು, ಕಿಸ್ ಮಾಡು ಇದೆ ಅಂತಾರೆ ನಟರಾಜ. ಅಂಕಲ್ ಇರಿ, ನನ್ನ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಡ್ತೀನಿ, ಒಳ್ಳೊಳ್ಳೆ ಸಾಂಗ್ಸ್ ಇದೆ, ನಾನೇ ಪ್ಲೇ ಮಾಡ್ತೀನಿ ಅಂತ ರಾಜ್ಕುಮಾರನ ಹಾಡನ್ನು ಹಾಕ್ತಾಳೆ. ಲೇಲೆ ಗಾಡಿ ನಿಲ್ಲಿಸು, ನಾನು ಓಡಿಸ್ತೀನಿ ಅಂತಾರೆ ನಟರಾಜ. ಈ ಪರಿಸ್ಥಿತಿಲಿ ನೀವು ಓಡಿಸೋದಾ? ಒಂದು ಟೀ ಕುಡಿದ್ರೆ ಸರಿ ಹೋಗುತ್ತೆ ಅಂತಾನೆ ಡ್ರೈವರ್. ಮೊದಲು ಆ ಕೆಲಸ ಮಾಡು, ಕಾರನ್ನು ಸೈಡ್ಗೆ ಹಾಕು, ಟೀ ಕುಡ್ಕೊಂಡು ಬಾ ಅಂತಾರೆ ನಟರಾಜ. ಸರಿ ಅಂತ ಡ್ರೈವರ್ ಕಾರ್ ನಿಲ್ಲಿಸಿ ಹೋಗ್ತಾನೆ. ಆಗ ಚಂದನ ನಟರಾಜನೇ ನೋಡ್ತಾಳೆ. ಏನಮ್ಮ ಅಂತಾರೆ ನಟರಾಜ. ಏನಿಲ್ಲ ಅಂತಾಳೆ ಚಂದನ. ವಾಶ್ರೂಮ್ಗೆ ಏನಾದರೂ ಹೋಗ್ಬೇಕಮ್ಮ ಹೇಳು ಅಂತಾರೆ ನಟರಾಜ. ಇಲ್ಲ ಅಂತಾಳೆ ಚಂದನ. ಮನಸ್ಸಲ್ಲಿ ಏನೋ ಕೇಳಬೇಕು ಅಂತ ಇದೆಯಾ? ಕೇಳಮ್ಮ, ಏನು ಅಂದ್ಕೊಳ್ಳಲ್ಲ, ಕೇಳಮ್ಮ, ಪರವಾಗಿಲ್ಲ ಅಂತಾರೆ ನಟರಾಜ. ಊರವರೆಲ್ಲರೂ ಮಾತಾಡ್ತಾರೆ, ನೀವು ನಿಮ್ಮ ಹೆಂಡ್ತಿನ ಕೊಲೆ ಮಾಡಿದ್ರಂತೆ, ಪರವಾಗಿಲ್ಲ ಕೇಳು ಅಂದ್ರಲ್ಲ, ಅದಕ್ಕೆ ಕೇಳಿದೆ ಅಂತಾಳೆ ಚಂದನ. ಹೌದು, ನಾನೇ ಕೊಲೆ ಮಾಡಿದ್ದು, ಬರೀ ನನ್ನ ಹೆಂಡ್ತಿ ಮಾತ್ರ ಅಲ್ಲ, ನನ್ನ ದಾರಿಗೆ ಅಡ್ಡ ಬಂದಿರೋ ಎಲ್ಲರನ್ನೂ ಕೊಲೆ ಮಾಡಿದ್ದೀನಿ. ಮುಂದೇನು ಅಷ್ಟೇ, ನನ್ನ ಮನೆ ತಂಟೆಗೆ ಬಂದರೆ ಯಾರನ್ನು ಉಳಿಸಲ್ಲ, ನಿಮ್ಮನೆಯವ್ರು ಬಂದರೆ ಅವರನ್ನು ಮುಗಿಸ್ಬಿಡ್ತೀನಿ, ಮುಖ್ಯವಾಗಿ ನಿಮ್ಮಣ್ಣ, ಅವನಿಗೂ ಒಂದು ಗತಿ ಕಾಣಿಸೋದೆಯಾ? ಯಾರೇ ನನ್ನ ಸಹವಾಸಕ್ಕೆ ಬರಲಿ ಅವ್ರ ಸರ್ವನಾಶ ಗ್ಯಾರಂಟಿ ಅಂತಾರೆ ನಟರಾಜ. ಆಗ ಡ್ರೈವರ್ ಬರ್ತಾನೆ. ಟೀ ಕುಡಿದ್ಯಾ? ನೆಟ್ಟಗೆ ಗಾಡಿ ಓಡಿಸ್ತೀಯಾ ಇಲ್ವಾ, ನಾನೇ ಓಡಿಸ್ಲಾ ಅಂತಾರೆ ನಟರಾಜ. ನಾನೇ ಓಡಿಸ್ತೀನಣ್ಣ ಅಂತಾನೆ ಡ್ರೈವರ್. ಈಚೆ ಹರಿ ಚಂದನಗೆ ಫೋನ್ ಮಾಡ್ತಾ, ಫೋನ್ ಸ್ವಿಚ್ ಆಫ್ ಅಂತಾನೆ. ಮೊಬೈಲ್ ಚಾರ್ಜ್ ಖಾಲಿಯಾಗಿದೆ ಅನಿಸುತ್ತೆ ಅಂತಾನೆ ಕಂಠಿ. ಖಾಲಿ ಆದರೆ ಹೇಳಬೇಕು ತಾನೆ, ಸುಮ್ಮನೆ ಇದ್ರೆ ಏನರ್ಥ ಅಂತಾನೆ ಹರಿ. ನಿನ್ನ ತಲೆ ಖಾಲಿಯಾಗಿದೆ ಅಂತ ಅರ್ಥ ಅಲ್ವೋ? ಸ್ವಿಚ್ ಆಫ್ ಆದರೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಗೋ ಹೇಳೋಕ್ಕಾಗುತ್ತೆ, ಅಷ್ಟು ಬುದ್ಧಿ ಇಲ್ವಾ ನಿನಗೆ ಅಂತಾನೆ ಕಂಠಿ. ಇರೋ ಹರಿ,
ಬರ್ತಾರೆ. ಕಾರೇನು ಏರೋಪ್ಲೇನ್ ಥರ ಹಾರ್ಕೊಂಡು ಮನೆಗೆ ಬರೋಕ್ಕಾಗುತ್ತಾ ಅಂತಾನೆ ಮುತ್ತು. ಆಗಿರೋದು ಫೇಕ್ ಮ್ಯಾರೇಜ್ ಅಲ್ವಣ್ಣ, ಎಲ್ಲಿ ಅತ್ತಿಗೆ ವಾಪಸ್ ಬರಲ್ವೋ ಅನ್ನೋ ಭಯ ಇವನಿಗೆ ಅಂತಾನೆ ಕಂಠಿ. ಅಯ್ಯೋ ನನಗೆ ಭಯ ಆಗ್ತಿರೋದು ಹೋಗಿದ್ದಾನಲ್ಲ ನಮ್ಮಪ್ಪ ಬೆಪ್ಪ, ಅದಕ್ಕೆ ಎಣ್ಣೆ ಕಂಡ್ರೆ ಸೊಸೆ ಅಂತಲೂ ನೋಡಲ್ಲ, ಕತ್ತಿಸ್ಕೋಕೆ ರೆಡಿ ಆಗ್ತಾನಲ್ಲ ಅಂತಾನೆ ಹರಿ. ಸಾಕು ಸುಮ್ಮನಿರೋ, ಅಪ್ಪ ಸಿಟ್ಟಲ್ಲಿ ಮಾತಾಡ್ಬೋದು, ಅವರಿಗೂ ಚಂದನ ಮೇಲೆ ತುಂಬ ಕಾಳಜಿ ಇದೆ ತಿಳ್ಕೊ ಅಂತಾನೆ ಮುತ್ತು. ನಿನಗೆ ಒಬ್ಬನಿಗೆ ಅಣ್ಣ, ಆ ಯಪ್ಪ ಬುದ್ಧಿ ಇರೋ ಮನುಷ್ಯನ ಥರ ಕಾಣಿಸೋದು, ನಮ್ಗೆ ಯಾರಿಗೂ ಹಾಗನ್ಸಲ್ಲ ಅಂತಾನೆ ಹರಿ. ಆಗ ಕಾರ್ ಹಾರ್ನ್ ಶಬ್ದ ಕೇಳುತ್ತೆ. ಬಂದ್ರಂತ ಕಾಣುತ್ತೆ ಅಂತಾನೆ ಕಂಠಿ. ಆಗ ಹರಿ ಕಾರ್ ಹತ್ರ ಬರ್ತಾನೆ. ಅಂಕಲ್ ಬನ್ನಿ ಅಂತ ಚಂದನ ನಟರಾಜನ ಕಾರಿಂದ ಕೆಳಗಿಳಿಸ್ತಾಳೆ. ಆಗ್ಲಿಂದ ಫೋನ್ ಮಾಡ್ತಿದ್ದೆ, ಸ್ವಿಚ್ ಆಫ್ ಅಂತ ಬರ್ತಿದೆ, ಎಷ್ಟು ಟೆನ್ಷನ್ ಆಯಿತು ಗೊತ್ತಾ. ಅಲ್ಲ ನಾನು ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ ಅಂತಾನೆ ಹರಿ. ಅಂಕಲ್ ಕೂತ್ಕೊಳ್ಳಿ ಅಂತ ನಟರಾಜನ ಕೂರಿಸ್ತಾಳೆ ಚಂದನ. ಅಲ್ಲ ನಾನೇ ಕೇಳ್ತಾನೆ ಇದ್ದೀನಿ, ನೀವೇನು ಹೇಳ್ತಿಲ್ಲ, ಇವನೇನು ಕುಡಿದು ಬಿದ್ನಾ ಅಂತಾನೆ ಹರಿ. ನೀನು ತುಂಬ ಕೈ ತುಂಬ ಕಾಸು ಕೊಟ್ಟಿದ್ಯಲ್ಲ, ಅದಕ್ಕೆ ಎಣ್ಣೆ ಅಂಗಡಿ ಹುಡ್ಕೊಂಡು ಅಷ್ಟು ದೂರ ಹೋಗಿದ್ದೆ ಅಂತಾರೆ ನಟರಾಜ್. ಆಗ ಹರಿ ಡ್ರೈವರ್ ಹತ್ರ ಏನಾಯ್ತು ಗುದ್ದಿದ್ಯಾ ಅಂತಾನೆ. ಏನು ಮಾತಾಡ್ತಿದ್ಯಾ, ನನ್ನ ಡ್ರೈವಿಂಗ್ ಬಗ್ಗೆನೇ ಡೌಟಾ ನಿನಗೆ ಅಂತಾನೆ ಡ್ರೈವರ್. ಆಹಾ ದೊಡ್ಡ ಡ್ರೈವರ್ ಇವನು, ನೆಟ್ಟಗೆ ಕ್ಲಚ್ಚು ಬ್ರೇಕು ಒತ್ತೋಕ್ಕೆ ಬರಲ್ಲ, ಗೇರ್ ಹಾಕಿದರೆ ತೆಗಿಯೋಕ್ಕೆ ಬರಲ್ಲ, ಅಕ್ಕಪಕ್ಕ ನೋಡಿ ಗೊತ್ತೇ ಇಲ್ಲ. ಮೊದಲು ಇನ್ನೊಂದು ಸಲ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಹೊಸದಾಗಿ ಲೈಸೆನ್ಸ್ ಮಾಡ್ಕೊಂಡು ಬಂದು ನನಗೆ ತೋರಿಸು, ಅಲ್ಲಿವರೆಗೆ ಯಾವ ಗಾಡಿನೂ ಓಡ್ಸೋಕೆ ಹೋಗಬೇಡ, ಅರ್ಥ ಆಯ್ತಾ ಅಂತಾರೆ ನಟರಾಜ. ನೋಡು ಅಲ್ಲೂ ಹೀಗೆ ಕ್ವಾಟ್ಲೆ ಕೊಟ್ಟಿದ್ನು ನನಗೆ ಅಂತಾನೆ ಡ್ರೈವರ್. ಈ ಮನುಷ್ಯ ಡ್ರೈವಿಂಗ್ ಮಾಡಿದ್ನ ಅಂತಾನೆ ಹರಿ. ಆಗ ಯಾವನಯ್ಯ ಇವನು ಅಂತ ಕೈನ ತೋರಿಸ್ತಾರೆ ನಟರಾಜ. ಆಗ ಮುತ್ತು ಕೈ ನೋಡಿ, ಅಪ್ಪ ಏನಾಯ್ತಪ್ಪ ಕೈಗೆ, ಯಾಕೆ ಬ್ಯಾಂಡೇಜು ಅಂತಾನೆ. ಡೋಂಟ್ ಅಪ್ಸೆಟ್ ಮಿ ಸನ್, ಯುವರ್ ಡ್ಯಾಡಿ ಈಸ್ ಎ ಪವರ್ಫುಲ್ ಮ್ಯಾನ್, ಯುದ್ಧ ಭೂಮಿಲಿ ವೀರನಿಗೆ ಎಲ್ಲ ಕಾಮನ್, 1000 ಜನ ಬರಲಿ. ಈ ನಟರಾಜ ಎದೆ ಕೊಟ್ಟು ಹೋರಾಡ್ತಾನೆ, ಗಾಯ ಆಯಿತು ಅಂತ ಓಡಿ ಹೋಗೋ ಜಾಯಮಾನಕ್ಕೆ ಸೇರಿದವನಲ್ಲ ಈ ನಟರಾಜ ಅಂತಾರೆ ನಟರಾಜ. ಏನಾಯಿತು ಅತ್ತಿಗೆ ಅಂತಾನೆ ಕಂಠಿ. ಇನ್ನೇನಾಗುತ್ತೆ, ಗಾಡಿ ತಗೊಂಡು ಯಾವುದಕ್ಕೋ ಗುದ್ದಿರ್ತಾನೆ ಅಂತಾನೆ ಹರಿ. ನೋಡಿ ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ, ಒಬ್ಬರು ಪರಿಸ್ಥಿತಿನ ಅರ್ಥ ಮಾಡ್ಕೊಡೋದನ್ನು ಕಲೀರಿ ಫಸ್ಟು ಅಂತಾಳೆ ಚಂದನ. ಏನಾಯಿತು ಅಂತ ನೀನಾದರೂ ಕರೆಕ್ಟಾಗಿ ಹೇಳು ಅಂತಾನೆ ಹರಿ. ಮಗ ಅದು ಕಾಲೇಜ್ ಹತ್ರ ನಿಮ್ಮ ವೈಫ್ ಅಣ್ಣ ಬಂದಿದ್ದ, ಅದೇ ದೊಡ್ಡ ಗಲಾಟೆ ಆಯಿತು ಅಂತಾನೆ ಡ್ರೈವರ್. ಹೌದಾ, ನೀನಿನ್ನು ಹೊರಡು, ನಾಳೆ ಎಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತಾನೆ ಹರಿ. ಸರಿ ಆಯಿತು ಅಂತ ಡ್ರೈವರ್ ಹೋಗ್ತಾನೆ. ಅಲ್ಲ ನಿಮ್ಮ ಅಣ್ಣ ಅವನು ಏನಂತ ಅಂದ್ಕೊಂಡಿದ್ದಾನೆ, ಊರಿಗೆಲ್ಲ ದೊಡ್ಡ ಡಾನ, ಎಲ್ಲದಕ್ಕೂ ಬಂದು ಅಡ್ಡಗಾಲಾಗ್ತಾನೆ, ನಿಮಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಕತೆ, ಇದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ದು. ಎಲ್ಲ ವಿಷಯದಲ್ಲೂ ನಿಮ್ಮ ಮಾತೇ ನಡಿಬೇಕು, ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಲ್ವಾ. ಒಬ್ಬರು ಯಾಕೆ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟು. ನೀವು ಎಷ್ಟು ದಿನ ಇಲ್ಲಿರ್ತೀರೋ ಅಲ್ಲಿವರೆಗೆ ನನ್ನದೇ ಜವಾಬ್ದಾರಿ, ಗೊತ್ತಾಯ್ತಾ ಅಂತಾನೆ ಹರಿ. ಏಯ್ ಹರಿ, ಯಾಕೋ ಅವಳನ್ನು ಹೆದರಿಸ್ತೀಯ, ಪಾಪ ಚಂದನ ಕಾಲೇಜಿಗೆ ಅಂತ ಹೋಗಿದ್ದು ತಾನೆ, ಅಲ್ಲಿ ಯಾಕೋ ಅವಳಣ್ಣ ಬರ್ತಾನೆ. ಚಂದನ ಏನಮ್ಮ ನಡೀತು ಅಂತಾನೆ ಮುತ್ತು. ಅದು ನಾನು ಕಾಲೇಜಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಚಂದನ. ಅತ್ತಿಗೆ ನಿಮಗೇನೋ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ ಅಂತಾನೆ ಮುಯಿ. ಇಲ್ಲ ಮೈ, ಜೊತೆಗೆ ಹೋಗಿರೋದು ಯಾರು, ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ ಅಂತಾರೆ ನಟರಾಜ. ಅಪ್ಪ ತುಂಬ ನೋವಾಗ್ತಿದ್ಯಾ ಅಂತಾನೆ ಮುತ್ತು. ಫಿರಂಗಿಗೆ ಹೆದ್ರೋನಲ್ಲ ನಾನು, ಅಂಥದ್ರಲ್ಲಿ ಈ ಕಮಂಗಿಗೆ ಹೆದರ್ತೀನ, ಹಿಟ್ಟು ತಿಂದಿರೋ ಗಟ್ಟಿ ಜೀವ ಕಣೋ ಇದು, ಸ್ಟ್ರಾಂಗ್ ಬಾಡಿ ಅಂತಾರೆ ನಟರಾಜ. ಇವರಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ಹಾಸ್ಪಿಟ್ಲಲ್ಲಿ ಇರಬೇಕಾಗಿತ್ತು ಗೊತ್ತಾ ಅಂತಾಳೆ ಚಂದನ. ಹರಿ ಈಗಲಾದರೂ ಗೊತ್ತಾಯ್ತಾ ಯಾಕೆ ಅಪ್ಪ ಚಂದನ ಜೊತೆ ಹೋಗಿದ್ರು ಅಂತಾನೆ ಮುಯಿ. ಈ ಥರ ಆಗುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತಣ್ಣ, ಆದರೆ ನಾನು ಬೇಡ ಅಂದರು, ಎಷ್ಟು ಹಠ ಮಾಡಿ ಹೋದರು ಅಂತ ನೀನು ನೋಡ್ದೆ ಅಲ್ವಾ ಅಂತಾನೆ ಹರಿ. ಹೌದು ಹೋದೆ, ಈ ಥರ ಎಲ್ಲ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು ಅಂತಾಳೆ ಚಂದನ. ಸರಿ ಸುಮ್ಮನಿರು ಅಪ್ಪ, ಇವಾಗ ಓಕೆನಾ, ನಿಮಗೆ ಏನಾದರೂ ತಂದುಕೊಡ್ತೀನಿ ಇರಿ ಅಂತಾನೆ ಮುತ್ತು. ಕಮಂಗೆ ಚುಚ್ಚಿದ್ದಕ್ಕೆ ನನಗೆ ನೋವಾಗಿಲ್ಲ ಕಣೋ, ಕೇಳಿದ್ದನ್ನೇ ಕೇಳಿ ಕೇಳಿ ಚುಚ್ಚಿ ಚುಚ್ಚಿ ಸಾಯಿಸ್ತಿದ್ದೀರಾ, ಮೊದಲು ನೀವೆಲ್ಲ ಒಳಗೆ ಹೋಗಿ ಅಂತಾರೆ ನಟರಾಜ. ಅಂಕಲ್ ಡಾಕ್ಟರ್ ನಿಮಗೆ ಟ್ಯಾಬ್ಲೆಟ್ ಅಂತ ಚಂದನ ಹೇಳುವಾಗ, ಮೊದಲು ನೀನು ಒಳಗೆ ಹೋಗಮ್ಮ, ಐ ಆಮ್ ಆಲ್ ರೈಟ್, ಆಲ್ ಈಸ್ ಗೋಯಿಂಗ್ ಇನ್ಸೈಡ್ ಆ್ಯಂಡ್ ಈಟಿಂಗ್ ಆ್ಯಂಡ್ ಸ್ಲೀಪಿಂಗ್, ಅಂಡರ್ಸ್ಟ್ಯಾಂಡ್, ಫಸ್ಟ್ ಗೋ, ಹೋಗ್ರಪ್ಪ ಅಂತಾರೆ ನಟರಾಜ. ಚಂದನ ಮಾತ್ರೆ ಆಮೇಲೆ ಕೊಟ್ರಾಯ್ತು, ಮೊದಲು ನಡೀರಿ ಎಲ್ಲ ಒಳಗೆ ಅಂತ ಮುತ್ತು ಹೋಗ್ತಾನೆ. ಸರಿ ಅಣ್ಣ ಅಂತ ಚಂದನ ಮತ್ತೆ ಎಲ್ಲರೂ ಒಳಗೆ ಹೋಗ್ತಾರೆ. ಬಿಕ್ನಾಶಿ ನನ್ನ ಮಗ ಎಣ್ಣೆ ಎತ್ತು ಕೈಗೆ ಚುಚ್ಚಿಬಿಟ್ಟ, ಸಿಗದಿ ಎಲ್ಲಿ ಹೋಗ್ತಾನೆ ಅವನು, ಬ್ಯಾಂಡೇಜ್ ಕಟ್ಟಿರು, ಇದೇ ಕಣ್ಣಲ್ಲಿ ಅವನ ಬಾಡಿನ ಪಾರ್ಸೆಲ್ ಮಾಡಿಲ್ಲ ಅಂದರೆ ನಾನು ನಟರಾಜನೇ ಅಲ್ಲ ಅಂತಾರೆ ನಟರಾಜ. ನಂತರ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಸಾಂಗನ್ನು ಹೇಳ್ತಾರೆ. ಒಳಗಡೆ ಕೂತಿರೋ ಮೈ, ಈ ವಯ್ಯಂಗೆ ಬ್ಯಾಟ್ರಿ ಕಮ್ಮಿ ಆದ್ರೂ ವೇಷ್ ವಾಶ್ಗೆ ಏನು ಕಡಿಮೆ ಆಗಿಲ್ಲ ಅಂತಾನೆ. ಯಾರಿಗಾದರೂ ಏಟಾದರೆ ಅಪ್ಪ ಅಯ್ಯೋ ಅಮ್ಮ ಅಂತ ಕೂಗ್ತಾರೆ, ಈ ವಯ್ಯನ್ನ ನೋಡಿದರೆ ಅಣ್ಣವ್ರು ಹಾಡು ಹೇಳ್ಕೊಂಡು ಆರಾಮಾಗಿದ್ದಾನೆ, ಸ್ಟ್ರಾಂಗ್ ಬಾಡಿ ಅಂತಾನೆ ಹರಿ. ಅದು ಬಾಡಿಗೆ ಇರೋ ಪವರ್ ಅಲ್ಲ, ಅಣ್ಣವ್ರ ಸಾಂಗ್ಗೆ ಇರೋ ಪವರ್ ಅಂತಾನೆ ಕಂಠಿ. ಆಗ ಚಂದನ ಬಂದು ಕೂತ್ಕೋತಾಳೆ. ಅತ್ತಿಗೆ ಮ್ಯಾಟ್ರಿಮೋನಿಯಿಂದ ಏನಾದರೂ ಅಪ್ಡೇಟ್ ಬಂತಾ ಅಂತಾನೆ ಮೈ. ಅದನ್ನು ಹೇಳೋಣ ಅಂತ ಬಂದೆ, ಅಣ್ಣನ ಪ್ರೊಫೈಲ್ಗೆ ಒಂದು ಲೈಕ್ ಬಂದಿದೆ, ಹುಡುಗಿ ಯಾವುದೋ ಜ್ಯುವೆಲರಿ ಶಾಪಲ್ಲಿ ವರ್ಕ್ ಮಾಡ್ತಿದ್ದಾಳಂತೆ ಅಂತಾಳೆ ಚಂದನ. ಹೌದಾ, ಹಾಗಾದರೆ ಎಲ್ಲ
ಗೋಲ್ಡ್ನಲ್ಲಿ ಡಿಸ್ಕೌಂಟಲ್ಲೇ ತಗೋಬೋದು ಅಂತಾನೆ ಹರಿ. ಹಸುಗೆ ಹುಲ್ ಚಿಂತೆ ಆದರೆ ನಾಯಿಗೆ ಬಿಸ್ಕೆಟ್ ಚಿಂತೆ ಅಂತಾನೆ ಕಂಟಿ. ಯಾರಿಗೋ ಹೇಳ್ತಿದ್ಯಾ ಅಂತಾನೆ ಹರಿ. ಇನ್ನೇನು ಮತ್ತೆ, ಅಣ್ಣಂಗೆ ಒಂದು ಒಳ್ಳೆ ಹುಡುಗಿ ಸಿಗಲಿ ಅಂತ ನಾವು ಯೋಚನೆ ಮಾಡ್ತಿದ್ರೆ ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ಯಲ್ಲ ಅಂತಾನೆ ಕಂಟಿ. ಅಣ್ಣ ಇನ್ನೂ ಭಾರತೀಯ ಯೋಚನೆಯಲ್ಲೇ ಇರೋ ಹಾಗಿದೆ ಅಂತಾನೆ ಹರಿ. ಹಾಗಿದ್ರೆ ಹುಡುಗಿ ನೋಡೋದು ಬೇಡವಾ ಅಂತಾಳೆ ಚಂದನ. ನೋಡಬೇಕು, ಭಾರತೀಯ ಮನೆಯವ್ರು ಮಾಡಿರೋ ಅವಮಾನಕ್ಕೆ ಅವರು ಹೊಟ್ಟೆ ಉರ್ಸೋದಕ್ಕೆ ನಮ್ಮ ಅಣ್ಣನ ಮದುವೆ ಮಾಡಿ ತೋರಿಸ್ಬೇಕು ಅಂತಾನೆ ಕಂಟಿ. ಇವಾಗ ನಿಮಗೆ ಅಣ್ಣನ ಮದುವೆ ಮುಖ್ಯನಾ, ಅವರು ಮನೆಯವ್ರ ಮೇಲೆ ರಿವೆಂಜ್ ತಗೊಳ್ಳೋದು ಮುಖ್ಯನಾ ಅಂತಾಳೆ ಚಂದನ. ಆ ಹುಡುಗಿ ಫೋಟೋ ಇದೆಯಾ ಅಂತಾನೆ ಹರಿ. ನೋಡಿ ಅಂತ ತೋರಿಸ್ತಾಳೆ ಚಂದನ. ಅದನ್ನು ನೋಡಿ ಕಂಟಿ. ಅಣ್ಣ ಮಾಡೋ ಪುಳಿಯೋಗರೆಗೆ ಕರೆಕ್ಟ್ ಮ್ಯಾಚಿಂಗು ಅಂತಾನೆ. ಅಣ್ಣ ಸಖತ್ತಾಗಿದ್ದಾಳೆ ಅಲ್ವಾ ಅಂತಾನೆ ಮುಯಿ. ಈಚೆ ಕಿಚನಲ್ಲಿ ಅಡುಗೆ ಮಾಡ್ತಾ ಮುತ್ತು ಭಾರತಿನ ನೆನ್ಪು ಮಾಡ್ಕೋತಾ ಕಣ್ಣೀರನ್ನು ಒರೆಸ್ಕೋತಾನೆ. ಈಚೆ ಮೈ ಅತ್ತಿಗೆ ನಿಮ್ಮ ಮೊಬೈಲ್ ಅಲಾರಾಮ್ ಹೊಡಿತಾ ಇದೆ ಅಂತ ಫೋನ್ನ ಕೊಡ್ತಾನೆ. ಅಯ್ಯಯ್ಯೋ 9 ಗಂಟೆ ಆಯಿತಾ, ಅಂಕಲ್ಗೆ ಟ್ಯಾಬ್ಲೆಟ್ ಕೊಡೋದಿತ್ತು, ಅದಕ್ಕೆ ಅಲಾರಾಮ್ ಇಟ್ಟಿದ್ದೆ, ಬರ್ತೀನಿ ಇರಿ ಅಂತ ಚಂದನ ಹೋಗ್ತಾಳೆ. ನಂತರ ನಟರಾಜಗೆ ಟ್ಯಾಬ್ಲೆಟ್ ಕೊಟ್ಟು ತಗೊಳ್ಳಿ ಅಂತಾಳೆ. ಅದೆಲ್ಲ ಬೇಡ ನನಗೆ ಅಂತಾರೆ ನಟರಾಜ. ಡಾಕ್ಟ್ರ್ ಹೇಳಿದ್ದು ನೆನ್ಪೋಯ್ತಾ ಅಂತಾಳೆ ಚಂದನ. ಅವರಿಗೇನು ಹೇಳ್ತಾರೆ, ನಂದು ಸ್ಟ್ರಾಂಗ್ ಬಾಡಿ, ಅದೆಲ್ಲ ಬೇಕಾಗಿಲ್ಲ ಅಂತಾರೆ ನಟರಾಜ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚುಚ್ಕೊಳ್ಳೋಕ್ಕಾಗುತ್ತಾ? ನಿಮ್ಮ ಕೈಗೆ ಚಾಕು ಚುಚ್ಚಿದಾಗ ರಕ್ತನೇ ಬಂತು ಅಲ್ವಾ, ಸುಮ್ಮನೆ ಹಠ ಮಾಡಬೇಡಿ, ಟ್ಯಾಬ್ಲೆಟ್ ತಗೊಳ್ಳಿ ಅಂತಾಳೆ ಚಂದನ. ನಾನು ರಾಗಿ ಮುದ್ದೆ ತಿಂತೀನಿ, ಈ ಇಂಗ್ಲೀಷ್ ಮೆಡಿಸಿನ್ ಆಗಬರಲ್ಲ ಅಂತಾರೆ ನಟರಾಜ. ತಗೊಳ್ಳಿ ಮಾತ್ರೆನ ಅಂದರೆ ತಗೊಳ್ಬೇಕು ಅಂತಾಳೆ ಚಂದನ. ಸರಿ ಕೊಡು ಅಂತ ಮಾತ್ರೆನ ತಗೊಂಡು ಜಗ್ದು, ಏನಮ್ಮ ಇಷ್ಟೊಂದು ಕಹಿ ಇದೆ ಅಂತಾರೆ ನಟರಾಜ. ಟ್ಯಾಬ್ಲೆಟ್ನ ಕಚ್ಚಿ ತಿಂತಾರ, ಮೊದಲು ನೀರು ಕುಡೀರಿ ಅಂತ ನೀರನ್ನು ಕೊಡ್ತಾಳೆ ಚಂದನ. ಮುತ್ತು ಬಂದು ಅದನ್ನೆಲ್ಲ ನೋಡ್ತಾನೆ. ಈ ಮಾತ್ರೆ ಸಹವಾಸ ಸಾಕು ಅಂತಾರೆ ನಟರಾಜ. ಆರಾಮಾಗಿ ರೆಸ್ಟ್ ಮಾಡಿ ಈಗ ಅಂತ ಚಂದನ ಹೋಗ್ತಾಳೆ. ಈಚೆ ಚಂದನ ಮಲಗುವಾಗ ದಾಸ ಹೆಂಡತಿ ಚಂದನ ಅತ್ತಿಗೆ ಕಾಲ್ ಮಾಡ್ತಾರೆ. ಚಂದನ ಕಾಲ್ ರಿಸೀವ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.